ಕೆಎಸ್ ಈಶ್ವರಪ್ಪ ಮನವೊಲಿಸೋದಕ್ಕೆ ಬಿಜೆಪಿ ಸರ್ಕಸ್ ನಡೆಸ್ತಾ ಇದೆ. ಕೆಎಸ್ ಈಶ್ವರಪ್ಪ ಬಂಡಾಯ ಶಮನಕ್ಕೆ ಹರಸಾಹಸ. ಕೆಎಸ್ ಈಶ್ವರಪ್ಪ ಮನವೊಲಿಕೆಗೆ ಬಿಜೆಪಿ ಹರಸಾಹಸ. ಆರಗ ಜ್ಞಾನೇಂದ್ರ ನೇತೃತ್ವದ ಟೀಮ್ನಿಂದ ಸಂಧಾನಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಎಂಎಲ್ಸಿಗಳಾದ ರವಿಕುಮಾರ್, ಡಿಸಿ ಅರುಣ್ ಭೇಟಿ ಕೊಟ್ಟಿದ್ದಾರೆ. ಶಿವಮೊಗ್ಗದ ಮಲ್ಲೇಶ್ವರ ನಗರದಲ್ಲಿರುವಂತಹ ಅವರ ಮನೆಗೆ ಭೇಟಿ ಕೊಟ್ಟು ಮಾತುಕತೆ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಶ್ವರಪ್ಪ ಜೊತೆಗೆ ಸುಮಾರು 1 ಗಂಟೆ ಕಾಲ ಚರ್ಚೆ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಿದೆ. ನಾಳೆ ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ ಈಶ್ವರಪ್ಪ ಅವರ ಮನವೊಲಿಕೆ ಸವಾಲಾಗಿದೆ. ಇಲ್ಲಿ ಬಿಜೆಪಿಯವರಿಗೆ ಈಶ್ವರಪ್ಪ ಬಂಡಾಯ ಶಮನ ಮಾಡಲೇಬೇಕಾಗಿದೆ ಬಿಜೆಪಿಗೆ, ಅದಕ್ಕೆ ಮುಂದಾಗ್ತಾ ಇದೆ ಬಿಜೆಪಿ. ಕೆಎಸ್ ಈಶ್ವರಪ್ಪ ಮನವೊಲಿಸೋದಕ್ಕೆ ಬಿಜೆಪಿ ಸರ್ಕಸ್ ನಡೆಸ್ತಾ ಇದ್ದು, ಈಗಾಗಲೇ ನಾಯಕರು ಆರಗ ಜ್ಞಾನೇಂದ್ರ ಸೇರಿದಂತೆ ನಾಯಕರು ಈಗ ಈಶ್ವರಪ್ಪ ಅವರ ಮನೆಗೆ ತೆರಳಿದ್ದಾರೆ. ತೆರಳಿದ್ದಷ್ಟೇ ಅಲ್ಲ, 1 ಗಂಟೆ ಕಾಲ ಮಾತುಕತೆ ಕೂಡ ನಡೆಸಿ ಮನವೊಲಿಕೆಯ ಒಂದು ಪ್ರಯತ್ನ ಮಾಡಿದ್ದಾರೆ. ರಿಸಲ್ಟ್ ಏನಾಗಿದೆ ಗೊತ್ತಿಲ್ಲ, ಆದರೆ ಪ್ರಯತ್ನ ಅಂತೂ ನಡೆದಿದೆ. ಇನ್ನು ಕೆಎಸ್ ಈಶ್ವರಪ್ಪ ಅವರ ಬಂಡಾಯ ಶಮನ ಆಗಲೇಬೇಕಾಗಿದೆ, ಇಲ್ಲಾಂದರೆ ಬಿಜೆಪಿಗೆ ಆಂತರಿಕ ಬೆಂಕಿಯ ಪೆಟ್ಟು ಬೀಳುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಪ್ರಧಾನಿ ಮೋದಿಯವರು ನಾಳೆ ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ ಬಂಡಾಯ ಶಮನ ಅತ್ಯವಶ್ಯಕವಾಗಿದೆ. ಎಂಎಲ್ಸಿಗಳಾದ ರವಿಕುಮಾರ್, ಡಿಸಿ ಅರುಣ್ ಭೇಟಿ ಕೊಟ್ಟು ಮಾತುಕತೆ ನಡೆಸಿದ್ದಾರೆ ಶಿವಮೊಗ್ಗದ ಮಲ್ಲೇಶ್ವರ ನಗರದಲ್ಲಿರುವಂತಹ ಕೆಎಸ್ ಈಶ್ವರಪ್ಪ ಅವರ ನಿವಾಸದಲ್ಲಿ. ಇನ್ನು ಒಂದೆಡೆ ಬಿಜೆಪಿ ಸಂಧಾನ, ಮತ್ತೊಂದೆಡೆ ಈಶ್ವರಪ್ಪ ಸಮರ. ಬಿಎಸ್ವೈ ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಸಮರ ಸಾರಿದ್ದಾರೆ. ಬಹಿರಂಗವಾಗಿಯೇ ಬಿಜೆಪಿ ನಾಯಕರ ಮನವೊಲಿಕೆಗೆ ಈಶ್ವರಪ್ಪ ಡೋಂಟ್ ಕೇರ್. ಶಿವಮೊಗ್ಗದಲ್ಲಿ ಕಾರ್ಯಕರ್ತರ ಸಂಘಟನೆಗೆ ಈಗ ಕಾಂತೇಶ್ ಮುಂದಾಗಿದ್ದಾರೆ. ಈಶ್ವರಪ್ಪ ಅವರ ಪುತ್ರ ಜಿಲ್ಲೆಯಲ್ಲಿ ಪ್ರಚಾರಕ್ಕೆ ಮುಂದಾಗಿದ್ದಾರೆ ಕೆಎಸ್ ಈಶ್ವರಪ್ಪ ಪುತ್ರ. ನಗರ ಗ್ರಾಮೀಣ ಕ್ಷೇತ್ರದಲ್ಲಿ ಸಂಘಟನೆಗೆ ತೆರಳಿದ್ದಾರೆ ಕಾಂತೇಶ್. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಬೆಂಬಲ ನೀಡೋದಕ್ಕೆ ಮನವಿ ಮಾಡಿಕೊಳ್ಳಲಾಗಿದೆ. ಒಂದು ಕಡೆ ಬಿಜೆಪಿ ಸಂಧಾನದ ಕೆಲಸದಲ್ಲಿ ಮುಂದಾಗ್ತಾ ಇದ್ರೆ, ಮನವೊಲಿಕೆಗೆ ಸರ್ಕಸ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಈಶ್ವರಪ್ಪ ಸಮರವನ್ನೇ ಸಾರಿದ್ದಾರೆ ಬಿಎಸ್ವೈ ವಿರುದ್ಧ. ಇಲ್ಲಿ ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಈ ಬಾರಿ ಟಿಕೆಟ್ ಸಿಗದೇ ಇರುವಂತಹ ವಿಚಾರ. ಅಷ್ಟೇ ಅಲ್ಲ, ಬಿಎಸ್ವೈ ಕುಟುಂಬದ ವಿರುದ್ಧ ನೇರ ಆರೋಪ, ಗಂಭೀರ ಆರೋಪವನ್ನೇ ಮಾಡಿದ್ದಾರೆ ಕೆಎಸ್ ಈಶ್ವರಪ್ಪ. ಬಿಜೆಪಿ ನಾಯಕರ ಮನವೊಲಿಕೆಗೆ ಈಶ್ವರಪ್ಪ ಬಗ್ತಾ ಇಲ್ಲ.